ನೀನೆಲ್ಲೋ ನೋಡ್ದಂಗೈತಿ. ನಿನ್ ಹೆಸರೇನಾ? ನಿಂದ ಯಾವೂರು? ಹೇಳು, ನಾನ್ ಯಾರು ಅಂತ ನಿಂಗ್ ಗೊತ್ತಾ? 2 ವರ್ಷದಿಂದ ಮನೆಯವರೆಲ್ಲ ಕರೀತಾರೇನೋ ಅಂತ. ಪಾಪ ಇವ್ರು ಎಷ್ಟು ಎದುರು ನೋಡ್ತಾ ಇದ್ರು ಗೊತ್ತಾ? ನೀವೇನು ಪೂಜೆ ಮಾಡಕ್ ಬರುತ್ತಾ? ನೀನೇನಾದ್ರೂ ಓದ್ಕೊಂಡಿದ್ಯಮ್ಮ? ನೀವ್ ಯಾವ ಕಡೆ? ಏನೋ ಕಳ್ಳಿನ ಹಿಡ್ಕೊಂಡ್ ಕೇಳೋ ತರ ಕೇಳ್ತಾ ಇದ್ರು ಕ್ವೆಶ್ಚನ್. ಕುಂಕುಮ ಇಡಮ್ಮ. ನನಗಲ್ಲ, ತುಳಸಿಗೆ. ಇವಳು ಅನಸೂಯ, ನನ್ ಚಿಕ್ಕ ಸೊಸೆ, ನಮ್ ಮನೆ ಬಂಗಾರ. ಅವಳ ಜೊತೆ ನಿನ್ ಕಾಂಪಿಟೇಷನ್ ಬೇಡ ತಾಯಿ. ಬಿಡು. ಒಂದ್ ಸೊಸೆಗೆ ಎಷ್ಟೆಲ್ಲ ಲಕ್ಷಣಗಳಿರ್ಬೇಕು. ಉತ್ತಮ ಮಹಿಳೆ ಥರ ಅಂದವಾಗಿರ್ಬೇಕು, ಸೌಮ್ಯವಾಗಿರ್ಬೇಕು, ಸಂಪ್ರದಾಯವಾಗಿರ್ಬೇಕು, ಅಡಿಗೆ ಮಾಡ್ಬೇಕು, ಹಾಡ್ ಹಾಡ್ಬೇಕು. ಆದ್ರೆ ನಂಗೆ ಇದ್ಯಾವುದೂ ಗೊತ್ತಿಲ್ವೇ. ಆದ್ರೆ ಒಂದಂತೂ ನನಗ್ ಗೊತ್ತಿದೆ, ನನ್ ಪ್ರಾಣನ ಒತ್ತೆ ಇಟ್ಟಾದ್ರೂ ನನ್ ಫ್ಯಾಮಿಲಿಗೆ ಏನು ಆಗದೆ ಇರೋ ಥರ ನೋಡ್ಕೊತೀನಿ. ಲೆಟ್ಸ್ ಕಮ್ ಆನ್. ಅದೇನೆ ಅವನ್ ಜೊತೆ ಆತರ ಮಾತಾಡ್ಬಿಟ್ಟೆ. ಹೀರೋ ಆದ್ರೂ ಹೌಸ್ ವೈಫ್ ಆದ್ರೂ ಡೈಲಾಗ್ನ ಕರೆಕ್ಟಾಗಿ ಹೇಳಿದ್ರೆ ಯಾರೇ ಆದ್ರೂ ಹೆದರ್ಕೋಬೇಕು. ಹಂಗ ಅದಿ ನೋಡ. ನಾವೇನು ಅಂತ ನಮಗ್ ಗೊತ್ತೈತಿ. ಆದ್ರೂ ಪ್ರಪಂಚಕ್ಕೆ ಏನ್ ಬೇಕೋ ಅದನ್ನ ತೋರಿಸ್ತೀವಿ. ಮತ್ ನಿನ್ ಹಳೆ ಲೈಫ್ ಬಗ್ಗೆ ನಿನ್ ಫ್ಯಾಮಿಲಿಯಾಗ ಹೇಳಿರ್ತೀಯಲ್ಲ ನೀನು. ಹೇಳಿಲ್ಲ. ಒಬ್ಬೊಬ್ರಿಗೂ ಕೊಡ್ತೀನಿ ನೋಡು. ಪ್ರೀತಿಯಿಂದನಪ್ಪ. ಥೂ.